ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸೇಂಟ್ ಜೋಸೆಫ್ ಹೈಸ್ಕೂಲ್ ವಿದ್ಯಾರ್ಥಿನಿ ಅನುಷಾ ಪಂಪಾಪತಿ ದೇಸಾಯಿ 625ಕ್ಕೆ 624 ಅಂಕ ಪಡೆದಿದ್ದು, ಕುಟುಂಬಸ್ಥರು ಹಾಗೂ ಶಾಲಾ ಶಿಕ್ಷಕ ಸಿಬ್ಬಂದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅನುಷಾ, ನನಗೆ ಮೊದಲಿಗೆ 625ಕ್ಕೆ 621 ಅಂಕ ಬಂದಿತ್ತು. ಅದನ್ನು ಮೌಲ್ಯಮಾಪನ ಮಾಡಿದಾಗ 624 ಅಂಕ ಬಂದಿದೆ. ಇಂಗ್ಲಿಷ್ ವಿಷಯದಲ್ಲಿ ಇನ್ನೂ 1 ಅಂಕ ಕಡಿಮೆ ಬಂದಿದೆ. ಅದಕ್ಕೂ ಮರುಮೌಲ್ಯಮಾಪನ ಹಾಕಲು ಸಿದ್ಧತೆ ಮಾಡಿಕೊಂಡಿದ್ದೇನೆ ಎಂದರು. ನನಗೆ ಮೊದಲು ಫಲಿತಾಂಶ ನೋಡಿ ಬೇಸರ ಆಗಿತ್ತು. ಮರುಮೌಲ್ಯಮಾಪನ ಹಾಕಿದಾಗ 624 ಅಂಕ ಬಂದಿದೆ. ನನಗೆ ನಮ್ಮ ತಂದೆ ಪಂಪಾಪತಿ ದೇಸಾಯಿ, ನನ್ನ ಸಹೋದರಿ ಹಾಗೂ ಶಾಲೆಯ ಶಿಕ್ಷಕರು ಅಭ್ಯಾಸಕ್ಕೆ ನನಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ ಎಂದರು. ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆ ಸಮಯದಲ್ಲಿ ಟ್ಯೂಷನ್ ಹೋಗುವುದು, ಅದು ಇದು ಮಾಡುತ್ತಾರೆ. ಆದರೆ ಮನೆಯಲ್ಲಿ ಮೊಬೈಲ್ ಇರುತ್ತದೆ. ಅದನ್ನು ದುರುಪಯೋಗಪಡಿಸಿಕೊಳ್ಳದೆ ಅದರಲ್ಲಿ ಬರುವ ಪಾಠದ ಬಗ್ಗೆ ತಿಳಿದುಕೊಂಡು ಪರೀಕ್ಷೆ ಎದುರಿಸಿದೆ ಎಂದರು. ಮುಂದೆ ನಾನು ವಾಣಿಜ್ಯ ವಿಭಾಗದಲ್ಲಿ ಆಸಕ್ತಿ ಹೊಂದಿದ್ದೇನೆ. ಹೆಚ್ಚಿಗೆ ಅಂಕ ಬಂದವರು ವಿಜ್ಞಾನದ ವಿಷಯದ ಆಯ್ಕೆ ಮಾಡಿಕೊಳ್ಳುತ್ತಾರೆ. ನಿಮಗೆ ಯಾವುದು ಇಷ್ಟವಾಗುತ್ತದೆ ಅದೇ ವಿಷಯ ಆಯ್ಕೆ ಮಾಡಿಕೊಂಡು ಸಾಧನೆ ಮಾಡಬಹುದು ಎಂದರು. ನನಗೆ ಫಸ್ಟ್ 621 ಮಾರ್ಕ್ಸ್ ಬಂದಿತ್ತು. ನಾನು ಸೇಂಟ್ ಜೋಸೆಫ್ಸ್ ಕಾನ್ವೆಂಟ್ ಹೈಸ್ಕೂಲಿಂದ. ಸೊ ಸ್ಟಾರ್ಟಿಂಗಿಗೆ ರಿಸಲ್ಟ್ಸ್ ನೋಡಿದ ತಕ್ಷಣ ಒಂಚೂರು ಡಿಸಪಾಯಿಂಟ್ಮೆಂಟ್ ಆಯಿತು. ಯಾಕಂದರೆ ಮ್ಯಾಥ್ಸ್, ಇಂಗ್ಲೀಷ್ ಈ ಸಬ್ಜೆಕ್ಟ್ಸ್ನಲ್ಲಿ ನಾನು ಭಾಳ ಕಾನ್ಫಿಡೆಂಟ್ ಇದ್ದೆ. ಆದರೂ ಇದರಲ್ಲಿ ಹೋಗಿದೆ ಅಲ್ಲ. ಆಮೇಲೆ ಅಂದ್ಕೊಂಡೆ ರಿವ್ಯಾಲ್ಯೂಯೇಷನ್ ಹಾಕೋಣ. ಸೊ ಹಾಕಿದ ಮೇಲೆ ರಿಸಲ್ಟ್ಸ್ ಬಂತು 624. ಸೊ ಈಗ ಖುಷಿ ಭಾಳ ಆಗ್ತಾಯಿದೆ. ಇಂಗ್ಲೀಷ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಆದರೆ ಅದು ಬಂದಿಲ್ಲ. ಮುಂದೆ ಪ್ರೊಸೀಜರ್ ಏನು ನೋಡಬೇಕು. ಆ 1 ಮಾರ್ಕಿಗೂ ಫೈಟ್ ಮಾಡ್ತೀನಿ. ನಾನು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ. ನನ್ನ ಪೇರೆಂಟ್ಸ್ ಎಸ್ಪೆಷಲಿ, ನನ್ನ ಫಾದರ್ ಮಾಡೆಲ್ಸ್ ಮಾಡಿಕೊಡ್ತಿದ್ರು ನನಗೇನು ತಿಳಿಲಿಕ್ಕರು. ನನ್ನ ಅಕ್ಕ ದಿನ ಸಮ್ಸ್ ಹಾಕಿಕೊಡ್ತಿದ್ಲು. ಬೆಳಗ್ಗೆ 3 ಗಂಟೆಗೆ ಎದ್ದಿದ್ದಾಳೆ ನಾನು ಕೂಡ. ಸೊ ಅವಳು ಭಾಳ ಕಾಂಟ್ರಿಬ್ಯೂಷನ್ ಇದೆ. ನಮ್ಮ ಸ್ಕೂಲ್ನಲ್ಲೂ ಟೀಚರ್ಸ್ ಎಲ್ಲ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಏನು ಡೌಟ್ ಇದ್ದರೂ ಪ್ರಾಕ್ಟೀಸ್ ತೊಗೋತಾಯಿದ್ರು. ಯಾವಾಗೂ ಹೀಗೆ ಮಾಡ್ತಾ ಇರಲಿಲ್ಲ, ಬರೀ ಓದೋದು, ಎದರಲ್ಲೂ ಭಾಗವಹಿಸಬೇಡಿ ಹೀಗೇನೂ ಇರ್ತಿರ್ಲಿಲ್ಲ. ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ನಮ್ಮ ಸಿಸ್ಟರು ದೇರ್ ಹ್ಯಾಸ್ ಬಿನ್ ಟೈಮ್ಸ್ ವೇರ್ ನಾನು ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಅಲ್ಲಿ ನೆಕ್ಸ್ಟ್ ಡೇ ಪ್ರಿಲಿಮ್ಸ್ ಬರೆಯೋಕ್ಕೆ ಹೋಗಿದ್ದೀನಿ. ಸೊ ಹಾಗೂ ಆಗಿದೆ. ಸೊ ಇಟ್ ಈಸ್ ಬೇಸಿಕ್ಲಿ ಏನೇನಿರುತ್ತೆ ಎಲ್ಲ ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಿ ನಿಮ್ಮ ಕಡೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಏನಾದರೂ ಇದ್ದರೆ ಮುಂದೆ ಪ್ರಾಬ್ಲಮ್ ಆಗೋದಿಲ್ಲ. ಪ್ರಾಕ್ಟೀಸ್ 1-2 ಮಂತ್ಸ್ನ ಎಂಡಿಗೆ ಸೀರಿಯಸ್ಲಿ ಮಾಡಿದ್ದೀನಿ. ಸ್ಟಾರ್ಟಿಂಗಿಗೆ ಕಾನ್ಸೆಪ್ಟ್ಸ್ ಏನು ಕ್ಲಿಯರ್ ಮಾಡಿದ್ದೀನಿ, ಅದರ ಸಲುವಾಗೇ ಹೆಲ್ಪ್ ಆಯಿತು. ನನ್ನ ಪೇರೆಂಟ್ಸ್ ಏನು ಮಾಡಿದ್ದಾರೆ, ನನ್ನ ಟೀಚರ್ಸ್, ನನ್ನ ಸ್ಕೂಲ್, ಅದರ ಸಲುವಾಗೇ ನಂದು ಇಷ್ಟು ಚಲೋ ಮಾರ್ಕ್ಸ್ ಬಂದಿದೆ. ಗಂಟೆ ನಾನು ಫಸ್ಟಿಗೆ ಯಾವಾಗೂ ಹಿಂಗೆ ಟೈಮ್ ಅಂತ ಇಟ್ಕೊಂಡು ಮಾಡ್ತಿರ್ಲಿಲ್ಲ. ಭಾಳ ಮಂದಿ ಏನು ಮಾಡಿಬಿಟ್ರು, ಹಾಲಿಡೇಸ್ನಲ್ಲಿ ವೆಕೇಷನ್, ಟ್ಯೂಷನ್ಸ್ ಹೀಗೆಲ್ಲ ಹೋದರು. ನಾನು ಅದನ್ನೇನು ಹೋಗಲಿಲ್ಲ. ನಾನು ಬೇಸಿಕ್ಲಿ ಕ್ಲಾಸಸ್ ನೋಡ್ತಿದ್ದೆ. ಯೂಟ್ಯೂಬ್ ಮೇಲೆ ಒಂದೇ ಚಾನಲ್ ಅಂತ ಇರ್ತಿರಲಿಲ್ಲ. ನನ್ನ ಪಾಪ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಅವ್ರ ಮನೇಲಿ ಟೀಚರ್ ಇದ್ದರು. ಹಾಗಾಗಿ ನನಗೆ ಬೇರೆ ಕಡೆ ಎಲ್ಲೂ ಹೋಗಬೇಕಾಗಲಿಲ್ಲ. 3 ಗಂಟೆನೂ ನೀವು ಸೀರಿಯಸ್ಲಿ ದಿನ ಮಾಡಿದರೆ ಅಷ್ಟು ಸಾಕಾಯಿತು. ನೀವೇನು ಮಾಡ್ತೀರಾ ಸರಿಗೆ ಮಾಡಿ, ಅದನ್ನೇ ಮಾಡ್ಕೊತ ತಲೆ ಹಿಡಿಸ್ಕೊಂಡು ಹಾಗೆ ಮಾಡೋಕ್ಕೆ ಹೋಗಬಾರ್ದು. ಯಾವಾಗ ಮಾಡ್ತೀರಾ ಅದ್ರಲ್ಲಿ ಲಕ್ಷ್ಯ ಕೊಟ್ಟು ಮಾಡಬೇಕು. ಮುಂದೆ ಈಗ ರೈಟ್ ನಾನು ಕಾಮರ್ಸ್ ತೊಗೊಂಡಿದ್ದೀನಿ. ಚಾರ್ಟೆಡ್ ಅಕೌಂಟೆನ್ಸಿ ಇಲ್ಲ ಲಾ ಥಿಂಕ್ ಮಾಡ್ತಾಯಿದ್ದೀನಿ. ಭಾಳ ಜನ ಏನು ಹೇಳ್ತಾರೆ, ಚಲೋ ಮಾರ್ಕ್ಸ್ ಬಂದ ತಕ್ಷಣ ಸೈನ್ಸ್ ತೊಗೋಬೇಕು, ಕಾಮರ್ಸ್ ಯಾಕೆ ತೊಗೊಂಡ್ರಿ. ನಾನೇನು ಹೇಳ್ತೀನಿ, ಅದನ್ನೇನು ಕೇಳಕ್ಕೆ ಹೋಗಬಾರ್ದು. ನಿಮಗೇನಿಷ್ಟ ಅದನ್ನೇ ಮಾಡಿ. ನೀವು ಕಷ್ಟಪಟ್ಟರೆ ಯಾವ ಫೀಲ್ಡ್ನಲ್ಲಿ ಹೋದರೂ ನಿಮಗೆ ಸಕ್ಸಸ್ ಇದ್ದೇ ಇದೆ. ಸೊ ಇಲ್ಲೂ ಇದ್ದಾರೆ. ಎವ್ರಿ ಫೀಲ್ಡ್ ಹ್ಯಾಸ್ ಇಟ್ಸ್ ಓನ್ ಪ್ರೋಸ್ ಆ್ಯಂಡ್ ಕಾನ್ಸ್. ಸೊ ನೀವು ಯಾವ್ದು ಚೂಸ್ ಮಾಡ್ತೀರಾ, ನಿಮಗೆ ಏನು ಮಾಡೋದಿದೆ ಅದನ್ನೇ ಮಾಡಿ. ಬೇರೆದವ್ರು ಹೇಳೋದನ್ನೇನು ಕೇಳಕ್ಕೆ ಹೋಗಬೇಡಿ. ನಮ್ಮ ಹೆಸರು ಅನುಷಾ ದೇಸಾಯಿ.